ಕ್ರಿಶ್ಚಿಯನ್ರ ಆಡಳಿತ ಈ ದೇಶದಲ್ಲಿ. ಅದರ ಹಿಂದೆ 1000 ವರ್ಷ ಮೊಘಲರ ಮುಸ್ಲಿಮರ ಆಡಳಿತ ಇತ್ತು. ಆ ಸಂದರ್ಭದಲ್ಲಿ ಹೋರಾಟ, ತ್ಯಾಗ, ಬಲಿದಾನ ಎಲ್ಲವೂ ಆಯಿತು. ಈ ನೆಲ, ಭೂಮಿ, ಜನ, ಒಂದು ವಿಚಾರ, ಸಿದ್ಧಾಂತ, ದೇಶ ಉಳಿಬೇಕು ಅಂತ ಹೇಳಿ ರಾಜ ಮಹಾರಾಜರು ಯುದ್ಧದ ಮೂಲಕ, ಕ್ರಾಂತಿಕಾರಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಇವತ್ತು ನಾವಿಷ್ಟೆಲ್ಲ ಆನಂದವಾಗಿ, ನಿರ್ಭಯವಾಗಿ ಕೂತ್ಕೋಬೇಕು, ಒಂದು ವಿಚಾರ ಕೇಳಬೇಕು, ಒಂದು ಸಭೆ ನಡೆಸಬೇಕು ಅಂತಂದ್ರೆ ಅವತ್ತಿನ ಜನರ ತ್ಯಾಗ, ಬಲಿದಾನದಿಂದಲೇ ನಾವು ಇವತ್ತು ಕೂತಿದ್ದೀವಿ ಅಂತ ನಾವು ನೆನಪಿಟ್ಕೊಳ್ಳೋಣ. ಅವರಿಗೂ ಸಂಸಾರ ಇತ್ತು, ಅವರಿಗೂ ಮಕ್ಕಳಿದ್ರು. ನಾವು ಹೇಗಿದೆ ಹಾಗೆ ಅವರು ಕೂಡ ಇದ್ರು. ಆದರೆ ಅವತ್ತಿನ ಸಂದರ್ಭದಲ್ಲಿ ರಾಜರ ಆಡಳಿತ, ವೈರಿಗಳ ಆಕ್ರಮಣದ ಸಮಯದಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟರು. ಆನಂತರ ಬ್ರಿಟಿಷರು ಕ್ರಿಶ್ಚಿಯನ್ರ ಒಂದು ಕುತಂತ್ರದಿಂದ, ಮೋಸದಿಂದ ವ್ಯವಸ್ಥಿತವಾಗಿ ದೇಶವನ್ನ ನಮ್ಮನ್ನ ಗುಲಾಮರನ್ನಾಗಿ ಮಾಡಿದರು. ಅವಾಗಲೂ ಅಷ್ಟೇ ಹೋರಾಟ ಮಾಡಿ, ತ್ಯಾಗ ಮಾಡಿ, ಬಲಿದಾನ ಮಾಡಿ 200 ವರ್ಷ ಬ್ರಿಟಿಷರಿಗೆ ನಿದ್ದೆ ಮಾಡಿಸ್ಕೊಟ್ಟಿಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಆ ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೇವಾರ್ ಅವರಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಆದ್ರೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ ದೇಶದಲ್ಲಿರುವಂತಹ ಹಿಂದೂಗಳ, ಈ ದೇಶದ ದೇಶಾಭಿಮಾನ, ಸಂಘಟನೆ, ಒಗ್ಗಟ್ಟು, ಧೈರ್ಯ, ಶೌರ್ಯ ಇದು ಇರಬೇಕು ಅಂತ ಹೇಳಿ ದೂರದೃಷ್ಟಿ ಇಟ್ಟುಕೊಂಡು 1925ರಲ್ಲಿ ವಿಜಯದಶಮಿ ದಿನ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. ಬ್ರಿಟಿಷರಿದ್ರು, ಕ್ರಿಶ್ಚಿಯನ್ರ ದುರಾಡಳಿತ, ದುಷ್ಟ ಬುದ್ಧಿ ಇತ್ತು. ಅವರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ಸು ಕೂಡ ಅವತ್ತಿನ ದಿನದಲ್ಲೇ ಡಾಕ್ಟರ್ ಜಿಯವರ ಎದುರುಗಡೆ ಕಂಡಂತದ್ದು ಏನು ಅಂತಂದ್ರೆ ತುಷ್ಟೀಕರಣ. ಮುಸ್ಲಿಮರ ಇಲ್ಲದೆ ನಮ್ಮ ದೇಶ ಸ್ವಾತಂತ್ರ್ಯ ಸಿಗಲ್ಲ ಅನ್ನುವಂತ ಭ್ರಮೆ, ಹುಚ್ಚು ಅವತ್ತಿನ ಕಾಂಗ್ರೆಸ್, ಅವತ್ತಿನ ಗಾಂಧೀಜಿಯವರ ಮನಸ್ಸಿನಲ್ಲಿ ಇತ್ತು. ಅದರ ಪರಿಣಾಮ ಡಾಕ್ಟರ್ ಹೆಡ್ಗೇವಾರ್ ಅವರಿಗೆ ಗೊತ್ತಾಯಿತು, ಇದೆಲ್ಲೋ ವಿಕೃತ ಕಡೆಗೆ ದಾರಿ ತಪ್ತಾ ಇದೆ ಅಂತ ಹೇಳಿ. ಈ ದೇಶ ಯಾರು? ಮುಸ್ಲಿಮರು ಯಾರು? ಇವರು ಎಲ್ಲಿಂದ ಬಂದರು? ಇವರು ಯಾಕೆ ಬಂದರು? ಅದನ್ನು ಬಿಟ್ಟು ಅವರನ್ನು ಓಲೈಕೆ ಮಾಡಿಕೊಂಡು ಈ ದೇಶದ ಸ್ವಾತಂತ್ರ್ಯ ತಗೊಳ್ಳಬೇಕು ಅಂತ ಹೊರಟಂತಾದ್ರು ಮುಂದೆ ಅನಾಹುತಕ್ಕೆ ಕಾರಣ ಆಗತ್ತೆ ಅಂತ ಗೊತ್ತಿದ್ದು RSS ಅನ್ನು ಸ್ಥಾಪನೆ ಮಾಡಿದರು. ಇವತ್ತು ನಮಗೆ ಶತ್ರು ಯಾರು, ಮಿತ್ರ ಯಾರು ಇವತ್ತು ಗೊತ್ತಾಗ್ತಾ ಇದೆ. ಅವತ್ತು ಡಾಕ್ಟರ್ ಜಿ ಅವರಿಗೆ ಗೊತ್ತಾಗಿದ್ದು ಇವತ್ತು ನಮಗೆ ಗೊತ್ತಾಗ್ತಾ ಇರೋದು ಕಾರಣ ಏನು ಅಂತಂದ್ರೆ
RSS ಸಂಸ್ಥಾಪನೆ ನಮಗೆ ಸಂಸ್ಕಾರ, ನಮಗೆ ದಿಕ್ಕು, ನಮಗೆ ಮಾರ್ಗದರ್ಶನ ಕೊಟ್ಟದ ಪರಿಣಾಮದಿಂದ ಇವತ್ತು ಈ ಉತ್ಸವವನ್ನು ಮಾಡ್ತಾ ಇದ್ದೀವಿ. ತುಷ್ಟೀಕರಣ ಎಷ್ಟು ಎಲ್ಲಿವರೆಗೆ? ದೇಶ ತುಂಡು ಮಾಡುವವರೆಗೆ ಬರ್ತವ್ರಿ. ಯಾರು ಅಖಂಡ ಭಾರತವನ್ನ ತುಂಡು ಮಾಡಕ್ಕೆ ಇವ್ರಿಗೆ ಹಕ್ಕು ಕೊಟ್ಟವ್ರೆ? ಇವ್ರದ್ದೇನಿದೆ ತೋಳಿ ಪಾಕಿಸ್ತಾನ ಅಂತ ಹೇಳಕ್ಕೆ ಇವರಪ್ಪಂದ. ಎಷ್ಟು ಜನರ ತ್ಯಾಗ ಬಲಿದಾನ ಆಯ್ತು, ರಕ್ತ ಸುರಿಸಿರಲ್ರಿ, ಸಂಸಾರ ಉದ್ಧವಿಸ್ತಾ ಇದ್ದಲ್ರಿ, ಮಕ್ಕಳನ್ನು ಕಳ್ಕೊಂಡ್ರಲ್ರಿ. ಅದು ನೆನಪಾಗಲಿಲ್ಲ ನಿಮಗೆ? ಕ್ರಿಶ್ಚಿಯನ್ ಬ್ರಿಟಿಷರ ವಿರುದ್ಧ ಇನ್ನೂ 100 ವರ್ಷ ಹೋರಾಟ ಮಾಡ್ತೀವಿ, 1 ಇಂಚ್ ಕೂಡ ಪಾಕಿಸ್ತಾನ ಮುಸ್ಲಿಮರಿಗೆ ಕೊಡುವುದಿಲ್ಲ ಅಂತ ಹೇಳುವಂತ ಧೈರ್ಯ ಬರಲಿಲ್ಲ. ಧಿಕ್ಕಾರ ಇರಲಿ. ಬಂಧುಗಳೇ, RSS ಅಕಸ್ಮಾತ್ ಇಲ್ಲದೆ ಇದ್ರೆ ಇವತ್ತು ನಾವು ಈ ವೇದಿಕೆ ಮೇಲೆ ಇರ್ತಿದ್ದೀವೋ ಇಲ್ಲೋ ಅನ್ನುವಂಥದ್ದು ಯೋಚನೆ ಮಾಡುವಂತಹ ದಿನ. ಇವತ್ತು ನಮಗೆ ಧೈರ್ಯ, ಇವತ್ತು ನಮಗೆ ದಿಕ್ಕು, ಇವತ್ತು ನಮಗೆ ಗುರಿ, ಇವತ್ತು ನಮಗೆ ದಾರಿ, ಇವತ್ತು ನಮಗೆ ಸಂಸ್ಕಾರ ಕೊಟ್ಟಿದ್ದೇ RSS. ಅದಕ್ಕೆ ನಾವು ನಿಂತಿದ್ದೀವಿ. ಪ್ರಮೋದ್ ಮುತಾಲಿಕ್ ಇವತ್ತು ಏನಾದರೂ ಇದ್ರೆ ಅದು RSS ಸಂಸ್ಕಾರದ ಮೂಲಕನೇ ಇದೆ ಇಲ್ಲಿ. ಬಂಧುಗಳೇ, ಯುಗಾದಿ ಹೊಸ ವರ್ಷ ಇವತ್ತಿಂದ ಪ್ರಾರಂಭ. ನಾವೆಲ್ಲರೂ ಈ ಇನ್ನೂ 78 ವರ್ಷದ ಗುಲಾಮಿಗಿರಿಯಲ್ಲೇ ಇದ್ದೀವಿ. ಎಲ್ಲವನ್ನೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೇ ಇದ್ದೀವಿ. ಹೊಂದ್ಕೊಂಡು ಹೋಗುವಂತ ಮಾನಸಿಕತೆ ನಮ್ಮಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. 78 ವರ್ಷದ ಪರಿಣಾಮದಿಂದ ಸಿಡಿದೇಳಬೇಕಾಗಿದೆ. ಆ ಒಣಗಿದ ಎಲೆಗಳನ್ನ ಕೆಳಗಡೆ ಉರುಳಿಸಿ ಹಸುರು ಹೇಗೆ ಚಿಗುರುತ್ತೋ ಹಾಗೆ ಗುಲಾಮಗಿರಿಯ ಹೇಡಿತನದ ದೌರ್ಬಲ್ಯದ ಆ ಒಣಗಿದ ಎಲೆಗಳನ್ನ ಕೆಳಗಡೆ ಉರುಳಿಸಿ ಧೈರ್ಯದ, ರಾಷ್ಟ್ರೀಯತೆಯ, ದೇಶಭಕ್ತಿಯ ಎಲೆಗಳನ್ನ ನಾವಿವತ್ತು ಮತ್ತೆ ಚಿಗುರಿಸಬೇಕಾಗಿದೆ. ಇಲ್ಲಾದ್ರೆ ಭವಿಷ್ಯ ಇಲ್ಲ. ಬಹಳ ಗಂಭೀರವಾಗಿದೆ ದೇಶದ ಪರಿಸ್ಥಿತಿ. ಅಂಥ ಮಹಾಪುರುಷ ಸಂಘವನ್ನ ಪ್ರಾರಂಭ ಮಾಡಿ 100 ವರ್ಷ ಆಯ್ತು. 100ನೇ ವರ್ಷ ನಾವೆಲ್ಲರೂ ಸಂಕಲ್ಪ, ಪ್ರತಿಜ್ಞೆ ದೃಢವಾಗಿ ತಗೊಳ್ಬೇಕಾಗಿದೆ. ವೈರಿಗಳನ್ನ ಮೆಟ್ಟಿ ಇವತ್ತು ನಾವು ಹಿಂದೂ ರಾಷ್ಟ್ರ, ನಮ್ಮ ನೆಲವನ್ನ, ನಮ್ಮ ಈ ಆಧ್ಯಾತ್ಮದ ಜೀವವನ್ನ, ಮಠ ಮಂದಿರಗಳನ್ನ, ಅಕ್ಕ ತಂಗಿಯರನ್ನ ಉಳಿಸುವಂತಹ ಜವಾಬ್ದಾರಿ ನಮ್ದು ಅಂತನ್ನುವಂತಹ ಸಂಕಲ್ಪ ತೊಡಬೇಕಾಗಿದೆ. ಹೌದು, ನಮಗೆ ಸಂಸಾರ ಇದೆ, ನಮ್ಮ ತಂದೆ ಇದ್ದಾರೆ, ನಮ್ಮ ತಾಯಿ ಇದ್ದಾರೆ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಮುಂದಿನ ಮಕ್ಕಳು, ಮುಂದಿನ ಮೊಮ್ಮಕ್ಕಳು, ಮುಂದಿನ ದೇಶದ ಭವಿಷ್ಯ ಉಳಿಬೇಕಾ? ಹಾಗಾದ್ರೆ ಇವತ್ತಿನಿಂದಲೇ ಈ ಹೊಸ ಯುಗದ ಪ್ರಾರಂಭ ಧೈರ್ಯದಿಂದ, ಶೌರ್ಯದಿಂದ ಇವತ್ತು ನಾವೆಲ್ಲರೂ ಪ್ರತಿಜ್ಞೆ ತೊಡುವಂತಹ ಅವಶ್ಯಕತೆ ಇದೆ. ಇದು ವೇದಿಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ವೇದಿಕೆ. ಸ್ವಾತಂತ್ರ್ಯ ವೀರ ಸಾವರ್ಕರ್
ಎಂಥ ಯುಗ ಪುರುಷರು. ಯಾಕೆ ಅವರನ್ನ ಈ ಕಾಂಗ್ರೆಸ್ನವರು ಅಥವಾ ಇನ್ಯಾರ್ಯಾರೋ ಕೆಲವೊಂದು ಜನ ಸಾವರ್ಕರನ್ನ ಟೀಕೆ ಮಾಡ್ತಾರೆ, ಸಾವರ್ಕರನ್ನ ಅಪಮಾನ ಮಾಡ್ತಾರೆ? ಯಾಕೆ? ಕಾರಣ ಏನು ಅಂತನ್ನೋದು ನಾವು ಶೋಧನೆ ಮಾಡಿದರೆ ಗೊತ್ತಾಗುತ್ತೆ. ಪ್ರಖರ ದೇಶಭಕ್ತ, ಒಂದು ಇಂಚು ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಇರುವಂತಹ ವ್ಯಕ್ತಿ, ಮಹಾಪುರುಷ ಯಾರಾದ್ರೂ ಇದ್ರೆ ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ನೆನಪಿಟ್ಟು. ಅದಕ್ಕೆ ಭಯ. ಈ ವ್ಯಕ್ತಿಯ ಆ ವಿಚಾರಧಾರೆ ಇದೆಯಲ್ಲ, ಖಡ್ಗಕ್ಕಿಂತ ತಲವಾರಕ್ಕಿಂತ ಹರಿತವಾದಂತಹ ವಿಚಾರಧಾರೆ ಇದ್ದಂತಹ ವ್ಯಕ್ತಿ ಸ್ವಾತಂತ್ರ್ಯ ವೀರ ಸಾವರ್ಕರ್. ಅದಕ್ಕೆ ಗೊಂದಲವನ್ನು ಸೃಷ್ಟಿ ಮಾಡೋದು. ಕ್ಷಮೆ ಕೇಳಿದ್ರು, ಇನ್ನೇನೇನೋ ಹೇಳ್ತಾ ಇರ್ತಾರೆ, ಬುರುಡೆ ಹೇಳ್ಕೊಂಡು ಓಡಾಡ್ತಾರೆ. ಅಂತ ಮಹಾಪುರುಷ ಅಣ್ಣನನ್ನು ಕಳ್ಕೊಂಡ್ರು, ತಮ್ಮನನ್ನು ಕಳ್ಕೊಂಡ್ರು, ಅಣ್ಣನ ಹೆಂಡತಿ ತೀರ್ಕೊಂಡ್ಲು, ತಮ್ಮನ ಹೆಂಡತಿ ತೀರ್ಕೊಂಡ್ಲು, ಮಕ್ಕಳು ಹೋದ್ರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೆಂಡತಿ ತೀರ್ಕೊಂಡ್ರು. ಇಡೀ ಮನೆ ಉದ್ಧ್ವಸ ಆಗೋಯ್ತ್ರಿ, ಇಡೀ ಮನೆ. ಅಂಥ ಸ್ವಾತಂತ್ರ್ಯ ವೀರ ಸಾವರ್ಕರ್ ವೇದಿಕೆಯ ಮೇಲೆ ಇವತ್ತು ನಾವೆಲ್ಲರೂ ಅವರ ವಿಚಾರಧಾರೆಯನ್ನು ಕೇಳ್ತಾ ಇದ್ದೀವಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ಔರಂಗಜೇಬ್ ಹೊರಗಡೆ ಬಂದಿದ್ದಾರೆ, ಗೋರಿಯಿಂದ ಹೊರಗಡೆ ಬಂದಿದ್ದಾರೆ. ಯಾರ ಔರಂಗಜೇಬ್? ಅವನು ಎಂಥ ನೀಚ, ದ್ರೋಹಿ, ಆಕ್ರಮಕ. 5,000ಕ್ಕೂ ಹೆಚ್ಚು ದೇವಸ್ಥಾನವನ್ನ ಒಡೆದಂತ ನೀಚ. ತನ್ನ ಅಪ್ಪನಲ್ಲೇ ಬಿಡಲಿಲ್ಲ, ಅಪ್ಪನನ್ನೇ ಜೈಲಿಗೆ ಹಾಕಿದ. ಅಣ್ಣನ ರುಂಡವನ್ನ ಕಡಿದು ಒಂದು ತಟ್ಟೆ ಒಳಗಡೆಗೆ ಅಪ್ಪನಿಗೆ ಹೋಗಿ ತಲುಪಿಸ್ತಾನೆ. ಮಗನನ್ನೇ ಗಡೀಪಾರು ಮಾಡಿದ. ಹೆಂಡತಿಗೆ ಸಾಕಷ್ಟು ರೀತಿಯ ಹಿಂಸೆ ಕೊಟ್ಟಂತ ಔರಂಗಜೇಬ್. ಕಾಶಿ ವಿಶ್ವನಾಥ್ ಇಡೀ ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಹಿಂದೂಗಳಿಗೆ ಕಾಶಿಗೆ ಹೋಗಿ ಬರಬೇಕು, ಕಾಶಿ ವಿಶ್ವನಾಥನ ದರ್ಶನ ಆಯ್ತಂದ್ರೆ ನನಗೆ ಮೋಕ್ಷ ಮುಕ್ತಿ ಸಿಗತ್ತೆ ಅಂತನ್ನುವಂತ ಈ ದೇಶದಲ್ಲಿ ಅಂಥ ಪವಿತ್ರ ಪುಣ್ಯಕ್ಷೇತ್ರದ ಕೋಟಿ ಕೋಟಿ ಜನರ ಆರಾಧ್ಯ ದೇವ ಕಾಶಿ ವಿಶ್ವನಾಥನನ್ನು ಒಡೆದು ಚೂರು ಮಾಡಿದಂತ ಔರಂಗಜೇಬ್. ಸಿಖ್ಖರ ಗುರು ತೇಗ್ ಬಹದ್ದೂರ್. ಕಾಶ್ಮೀರದ ಜನ ಬಂದು ಹೇಳ್ತಾರೆ, ನಮ್ಮನ್ನ ಮತಾಂತರವಾಗಬೇಕು, ಇಲ್ಲರು ಕೊಲ್ತೀವಿ, ಇಲ್ಲರು ಹೊಡಿತೀವಿ ಅಂತ ಹೇಳ್ತಾ ಇರುವಂತ ಔರಂಗಜೇಬನ್ನ ಶರಣಾಗ್ತಾರೆ ಗುರು ತೇಗ್ ಬಹದ್ದೂರ್ಗೆ ಕಾಶ್ಮೀರದ ಹಿಂದೂಗಳು. ಅವಾಗ ಹೇಳ್ತಾನೆ ಅವನು, ಹೋಗಿ ಹೇಳಿ ಔರಂಗಜೇಬ್ಗೆ ಗುರು ತೇಗ್ ಬಹದ್ದೂರನ್ನ ಇಸ್ಲಾಂ ಮಾಡ್ಲಿ, ಆಮೇಲೆ ನಾವೆಲ್ಲರೂ ಆಗ್ತೀವಿ ಅಂತ ಹೇಳಿದಾಗ ಗುರು ತೇಗ್ ಬಹದ್ದೂರ್ನ ಬಂಧನ ಮಾಡಿ ದೆಹಲಿ ಕರ್ಕೊಂಡು ಬಂದು ಚಾಂದನಿ ಚೌಕ್ನಲ್ಲಿ ನೆಟ್ಟಗ ನಿಲ್ಲಿಸಿ ಗರಗಸದಿಂದ ಒಯ್ದು ಕೊಂದು ಹಾಕ್ತಾನ್ರಿ. ಇದು ಔರಂಗಜೇಬ್. ಅಷ್ಟೇ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗ ಸಂಭಾಜಿ 11 ಯುದ್ಧ ಮಾಡ್ತಾರೆ. 11 ಯುದ್ಧವನ್ನ ಗೆದ್ದಂತ ಶೂರ ವೀರ ಸಂಭಾಜಿ ಮಹಾರಾಜ್. ಆ ಸಂಭಾಜಿ ಮಹಾರಾಜನ ಮೋಸದಿಂದ ಬಂಧನ ಮಾಡಿ ಔರಂಗಜೇಬ್
38 ಪೀಸ್ ಮಾಡ್ತಾನ್ರಿ. 38 ಪೀಸ್. ನಾಲಿಗೆ, ಕಣ್ಣು, ಉಗುರು, ಕಾಲು, ಚರ್ಮ, ಹೀಗೆ ಪ್ರತಿಯೊಂದು ಕತ್ತರಿಸ್ತಾ ಅವರ ಶರೀರವನ್ನ ಎಲ್ಲ ಕಡೆಗೆ ಬಿಸಾಕ್ತಾನೆ, ನಾಯಿ ನರಿಗಳಿಗೆ. ಇದು ಔರಂಗಜೇಬ್. ಇಂಥ ಔರಂಗಜೇಬನ ಇವತ್ತು ಈ ದೇಶದ ಮುಸ್ಲಿಮರು ವೈಭವೀಕರಿಸ್ತಾ ಇದ್ದಾರೆ. ಬಂಧುಗಳೇ, ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಶಿವಮೊಗ್ಗದ ರಾಗಿಗುಡ್ಡದ ಒಂದು ಏರಿಯಾದಲ್ಲಿ ದೊಡ್ಡ ಕಟೌಟ್ ಹಾಕ್ತಾರೆ. 20 ಫೂಟಿನ ಕಟೌಟ್ ಹಾಕಿ ಔರಂಗಜೇಬನ ಫೋಟೋ ಹಾಕಿ ಜಗತ್ತಿನ ಶೂರ ವೀರ ರಾಜ ಔರಂಗಜೇಬ್ ಅಂತ ಬರೆದು ದೊಡ್ಡ ಕಟೌಟ್ ಹಾಕ್ತಾರ್ರಿ. ಈ ದೇಶದ ಮುಸ್ಲಿಮರು ಅದರ ಅರ್ಥ ಏನು? ನಾವು ನಿಮ್ಮ ದೇವಸ್ಥಾನ ಒಡೆಯವರು, ನಾವು ನಿಮ್ಮ ಹಿಂದೂ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡೋರು, ಈ ದೇಶವನ್ನು ಇಸ್ಲಾಂ ಮಾಡೋರು ಅಂತಾನೆ ಔರಂಗಜೇಬನ ಕಟೌಟ್ ಹಾಕಿ ಮೆರೀತಾ ಇದ್ದಾರೆ. ಪುಕ್ಕಟೆ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ನಾವು ಯೋಚನೆ ಮಾಡಿ, ಈ ದೇಶದ ಮುಸ್ಲಿಮರು, ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಹುಟ್ಟಿ ಔರಂಗಜೇಬ್ ಜಿಂದಾಬಾದ್, ಔರಂಗಜೇಬನ ಬಗ್ಗೆ ವೈಭವೀಕರಣ ಮಾಡ್ತಾ ಇದ್ದಾರೆ. ಅರ್ಥ ನಾವು ತಿಳ್ಕೊಳ್ಬೇಕು. ಮೊನ್ನೆ ಮಹಾರಾಷ್ಟ್ರದಲ್ಲಿ ಸಂಭಾಜಿನಗರ್, ಹೆಸರು ಮಾತ್ರ ಸಂಭಾಜಿನಗರ್, ಅಲ್ಲಿ ಔರಂಗಜೇಬನ ಗೋರಿ ಇದೆ. ಅಲ್ಲಿ ಉರುಸಾಗತ್ತೆ. ಲಕ್ಷಾಂತರ ಜನ ಮುಸ್ಲಿಮರು ಅಲ್ಲಿ ಹೋಗಿ ಉರುಸಿನಲ್ಲಿ ಭಾಗವಹಿಸ್ತಾರೆ, ಜೈ ಜೈಕಾರ ಪೂಜೆ ಮಾಡ್ತಾರೆ. ಯಾರ್ದು? ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ಒಡೆದು ಚೂರು ಮಾಡುವಂತ ಪಾಪಿನ ಉರುಸ್ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ಉತ್ಸವ ಮಾಡ್ತಾರೆ. ಇನ್ನು ಹಿಂದೂ ಸಮಾಜ ಭಜನೆ ಮಾಡ್ತಾ ಕೂತಿದೆ. ಯಾರು ಶತ್ರು ಯಾರು ಮಿತ್ರು ಅಂತ ಗೊತ್ತಾಗ್ತಾ ಇಲ್ವಾ ನಿಮಗೆ? ಬರೇ ಮಹಾರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ರಾಗಿಗುಡ್ಡದಲ್ಲಿ ಅಷ್ಟೇ ಅಲ್ಲ, ಟಿವಿ ಚಾನೆಲ್ಗಳಲ್ಲಿ ಚರ್ಚೆಗೆ ಬಂದಂತ ಮುಸ್ಲಿಂ ಮುಖಂಡರು, ಅಬ್ದುಲ್ ರಜಾಕ್, ಶಫಿ ಅಸಾದಿ, ಇನ್ನೊಬ್ಬ ಶಿವಮೊಗ್ಗದವರ ಹೆಸರು ನೆನಪಾಗ್ತಾ ಇಲ್ಲ, 3 ಜನ ಓಪನ್ ಆಗಿ ನಮ್ದೆಲ್ಲರಿಗೂ ಎದುರುಗಡೆ ಹೇಳಿದರೆ ಔರಂಗಜೇಬ್ ಹಮಾರಾ ಹೀರೋ ಹೈ, ಔರಂಗಜೇಬ್ ಹಮಾರೆ ವಲಿ ಹೈ, ಔರಂಗಜೇಬ್ ಹಮಾರ ಆದರ್ಶ ಹೈ ಅಂತ ಹೇಳುವಂತ ಮುಸ್ಲಿಮರು ಟಿವಿ ಚಾನೆಲ್ ನಲ್ಲಿ ಓಪನ್ ಆಗಿ ಹೇಳಿದರೆ, ನಾವು ಸಾವರ್ಕರ್ ವೇದಿಕೆಯ ಮೇಲೆ ಇವತ್ತು ಸಾವರ್ಕರ್ ಮಾದರಿಯಲ್ಲಿ ದೇಶಭಕ್ತಿ ಇರಬೇಕು, ಸಾವರ್ಕರ್ ಮಾದರಿಯಲ್ಲಿ ತ್ಯಾಗ ಮಾಡಬೇಕು ದೇಶಕ್ಕೋಸ್ಕರ ಅಂತ ಹೇಳಿದಂತಹ ಈ ಸಂದರ್ಭದಲ್ಲಿ ಔರಂಗಜೇಬ್ ಇವತ್ತು ಈ ದೇಶದ ಮುಸ್ಲಿಮರಿಗೆ ಆದರ್ಶ ಪುರುಷ, ನಮ್ಮ ನಾಯಕ. ಆ ಟಿವಿ ಚಾನೆಲ್ ಚರ್ಚೆಯಲ್ಲಿ ಆಂಕರ್ ಹೇಳ್ತಾರೆ, ಕೇಳ್ತಾರೆ, ಮುಸ್ಲಿಮ ನಾಯಕರಿಗೆ 3 ಜನರಿಗೆ ಕೇಳ್ತಾರೆ, ಅಪ್ಪನನ್ನ ಜೈಲಿಗೆ ಇಟ್ಟವನು, ಅಣ್ಣನ ರುಂಡವನ್ನ ಕತ್ತರಿಸಿದವನು, ಮಗನನ್ನೇ ಗಡಿಪಾರು ಮಾಡಿದಂತ ಆ ನೀಚ, ಆ ಔರಂಗಜೇಬ ನಿಮ್ಮ ಮನೆಯಲ್ಲಿ ಹುಟ್ಟಬೇಕಾ?
ನಿಮ್ಮ ಮನೆಯ ಅಪ್ಪ ಔರಂಗಜೇಬ್ ಆಗಬೇಕಾ, ನಿಮ್ಮ ಅಣ್ಣ ಔರಂಗಜೇಬ್ ಆಗಬೇಕಾ ಅಂತ ಕೇಳಿದರೆ ಎಸ್ ಅಭಿಮಾನ ಇದೆರಿ ಅಂತ ಬೊಗಳುತ್ತಾರ್ರಿ, ಅಭಿಮಾನ ಇದೆರಿ ಅಂತ ಬೊಗಳುತ್ತಾರೆ. ಔರಂಗಜೇಬ್ ನಮ್ಮ ಅಪ್ಪ ಆದ್ರೆ, ನಮ್ಮ ಅಣ್ಣ ಆದ್ರೆ, ನಮ್ಮ ತಮ್ಮ ಆದ್ರೆ, ನನ್ನ ಮಗ ಔರಂಗಜೇಬ್ ಹುಟ್ಟಿದ್ರೆ ಅಭಿಮಾನ ಅಂತ ಹೇಳುವಂತ ಪರಿಸ್ಥಿತಿ ನಮ್ಮ ಎದುರುಗಡೆ ಇದೆ. ಅಂದ್ರೆ ಅವರ ಮಾನಸಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಅರ್ಥ ಆಗ್ತಾ ಇಲ್ಲ ಹಿಂದೂ ಸಮಾಜಕ್ಕೆ. ಅದಕ್ಕೆ ಯುಗಾದಿ ಈ ಉತ್ಸವ ಸಮಿತಿಯವರು ಹಿಂದೂಗಳನ್ನು ಒಟ್ಟಾಗಿಸಬೇಕು, ಹಿಂದೂಗಳಲ್ಲಿ ಧೈರ್ಯ ತುಂಬಬೇಕು ಅಂತನ್ನೋ ದೃಷ್ಟಿಕೋನದಿಂದಲೇ ಸಿದ್ದಾಪುರದ ಸಮಿತಿಯವರು ಒಟ್ಟಿಗೆ ಸೇರಿಸುವಂತಹ ಕಳೆದ 2-3 ತಿಂಗಳಿಂದ ಪರಿಶ್ರಮ ಪಡ್ತಾ ಇದ್ದಾರೆ. ಯಾಕೆ ಈ ಧೈರ್ಯ ಶೌರ್ಯ ಹಿಂದೂ ಸಮಾಜದಲ್ಲಿ ಬರದೇ ಇದ್ರೆ ಮುಂದಿನ ಭವಿಷ್ಯ ಏನಿದೆ ಅಂತನ್ನುವಂಥದ್ದು ಇವತ್ತಿನ ಮುಸ್ಲಿಮರು ಎದ್ದು ತೋರಿಸ್ತಾ ಇದ್ದಾರೆ. ಔರಂಗಜೇಬ್ ಔರಂಗಜೇಬ್ ಔರಂಗಜೇಬ್, ಟಿಪ್ಪು ಆಯ್ತು, ದೇಶ ತುಂಡಾಯ್ತು. ನಮ್ಮ ಸ್ವಾತಂತ್ರ್ಯದ ಕೇಂದ್ರ ಸರ್ಕಾರ 5 ಜನ ಮುಸ್ಲಿಮ ಶಿಕ್ಷಣ ಮಂತ್ರಿಗಳನ್ನು ನೇಮಿಸಿ ಆಯಿತು. 5 ಜನ ಶಿಕ್ಷಣ ಮಂತ್ರಿಗಳು ಪ್ರಾರಂಭದಿಂದ ಹಿಡಿದು 5 ಜನ. ಅವ್ರ ಇತಿಹಾಸದಲ್ಲಿ ಶಿವಾಜಿನೇ ಆಗ್ತಾ ಇರ್ತಾರ್ರಿ, ರಾಣಾ ಪ್ರತಾಪನ್ನೇ ಆಗ್ತಾ ಇರ್ತಾರೆ. ಅವರು ತರೋದು ಔರಂಗಜೇಬನ್ನೇ, ಬಾಬರನ್ನೇ, ಟಿಪ್ಪುನ್ನೇ ತಂದ್ರು. ಅದನ್ನೇ ಓದ್ತಾ ಬಂದೀವಿ, ಅದನ್ನೇ ಓದ್ತಾ ಬಂದೀವಿ, ಅದನ್ನೇ ಓದ್ತಾ ಬಂದೀವಿ. ನಮ್ಮ ಶಿವಾಜಿ ಇಲ್ಲ, ರಾಣಾ ಪ್ರತಾಪ್ ಇಲ್ಲ, ಭಗತ್ ಸಿಂಗ್ ಇಲ್ಲ, ಚಂದ್ರಶೇಖರ್ ಆಜಾದ್ ಇಲ್ಲ, ಸಾವರ್ಕರ್ ಇಲ್ಲ, ರಾಣಿ ಚೆನ್ನಮ್ಮ ಇಲ್ಲ, ಅಬ್ಬಕ್ಕ ಇಲ್ಲ. ಇವತ್ತು ರಣಹೇಡಿಗಳ ಇವತ್ತಿನ ಪರಿಸ್ಥಿತಿ ಹಿಂದೂ ಸಮಾಜದ್ದಾಗಿದೆ. ಅದಕ್ಕೆ RSS ಹೇಳ್ತಾ ಬಂತು, ಒಟ್ಟಾಗಿ 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 ಹಿಂದುತ್ವಕ್ಕಾಗಿ, ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕಾಗಿ ಅಂತ ಹೇಳಿ 100 ವರ್ಷ ಹೇಳ್ತಾ ಬಂತಾರೆ. ಬಂಧುಗಳೇ, ಸಿಡಿದೇಳಬೇಕಾಗಿದೆ. ಸಾವು ನಿಶ್ಚಿತ, ಆದರೆ ಸಾವು ಎಲ್ಲೋ ವಿಲಿ ಒದ್ದಾಡಿ ಸಾವಕ್ಕಿಂತ ದೇಶಕ್ಕಾಗಿ, ಧರ್ಮಕ್ಕಾಗಿ ಶತ್ರುಗಳನ್ನ ಮೆಟ್ಟಿ ನಿಲ್ಲುವಂತ ಆ ಸಾವು ನಮಗೆ ಬರಲಿ ಅಂತ ಹೇಳಿ ಇವತ್ತಿನ ದಿನ ನಾವೆಲ್ಲರೂ ಸಂಕಲ್ಪ ತೊಡಬೇಕು. ಲವ್ ಜಿಹಾದ್, ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ, ಪ್ರೇಮ, ಲವ್, ಇಷ್ಕ್ ಅಂತ ಹೇಳಿ ಪ್ರತಿನಿತ್ಯ 100 ಹುಡುಗಿಯರು ಬುರ್ಕ ಹಾಕೊಳ್ತಾ ಇದ್ದಾರೆ, ಗೋಮಾಂಸ ತಿಂತಾ ಇದ್ದಾರೆ, ಹಿಂದೂ ಸಂಸ್ಕೃತಿ ನಾಶ ಮಾಡಿ ಒತ್ತು ಹೋಗ್ತಾ ಇದ್ದಾರೆ. ನಾವೊಂದು 2009ರಲ್ಲಿ ಒಂದು ಪುಸ್ತಕವನ್ನು ಬರೆದೀವಿ. ಇಡೀ ದೇಶದಲ್ಲಿ ಮೊದಲನೇ ಪುಸ್ತಕ ಲವ್ ಜಿಹಾದ್ ಸಂಬಂಧಪಟ್ಟಾಗಿ ಶ್ರೀರಾಮ ಸೇನೆ ಸಂಘಟನೆಯಿಂದ ಮೊದಲನೇ ಪುಸ್ತಕ ಇಡೀ ದೇಶದಲ್ಲಿ ಪ್ರಕಟ ಆದಂತಹ ಸಮಯದಲ್ಲಿ ನನಗೆ ಅಪಹಾಸ್ಯ ಮಾಡೋರು, ಮುತಾಲಿಕರಿಗೆ ಲವ್ ಗೊತ್ತಿಲ್ಲ, ಪ್ರೀತಿ ಗೊತ್ತಿಲ್ಲ, ಮದುವೆ ಆಗಿಲ್ಲ, ಜಿಹಾದ್ ಬೇರೆ ಸೇರಿಸ್ಬಿಟ್ಟಿದ್ದಾರೆ. ಅವತ್ತು 2009ರಲ್ಲಿ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ನಡೀತಾ ಇದೆ ಈ ಲವ್ ಜಿಹಾದ್ ಸಂಬಂಧಪಟ್ಟ ಹಾಗೆ. ಕೇರಳದ ಹೈಕೋರ್ಟ್ 5 ಜನ ಮುಸ್ಲಿಮ ಯುವಕರಿಗೆ ಶಿಕ್ಷೆ ಕೊಟ್ಟಿದೆ. ಲವ್ ಜಿಹಾದ್ ಮೂಲಕ ಹಿಂದೂ ಹುಡುಗಿಯರ ಹಾಳು ಮಾಡಿದಿ ನೀನು ಅಂತ ಹೇಳಿ ಶಿಕ್ಷೆ ಕೊಟ್ಟಿದೆ. ಸಿನಿಮಾ ಬಂದಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಲವ್ ಜಿಹಾದ್ ಬಗ್ಗೆ ಮಾತನಾಡಿದ್ದಾರೆ. ಸೊ ಎಷ್ಟು ಗಂಭೀರತೆ ಇದೆ. ಮಾತೃ ದೇವೋಭವ ಅಂತ ಹೇಳಿದಂತ ಈ ದೇಶದಲ್ಲಿ
ಆ ತಾಯಿಯನ್ನ, ಆ ಸ್ತ್ರೀಯನ್ನ, ಆ ಮಹಿಳೆಯನ್ನ ಭೋಗದ ವಸ್ತುವಾಗಿ ನೋಡ್ಕೊಳ್ಳುವಂತಹ ಇವತ್ತು ಇಸ್ಲಾಮಿನ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡಬೇಕಾಗಿದೆ. ಬರೇ ಲವ್ ಜಿಹಾದ್ ಅನ್ನುವಂತಹ ಒಂದು ಸಣ್ಣ ಘಟನೆ ಸಣ್ಣದಲ್ಲ. ಒಬ್ಬ ಹಿಂದೂ ಹುಡುಗಿ ಹೋಯ್ತು ಅಂತಂದ್ರೆ ನಮ್ಮ ಸಮಾಜಕ್ಕೆ ಅವಮಾನ, ಅಪಮಾನ. ಸರ್ವೇ ಜನ ಸುಖಿನೋ ಒಂದು ಮಾತ್ರ ದೇವೋ ಭವಕ್ಕೆ ಅಪಮಾನ ಅಂತ ತಿಳ್ಕೊಳ್ಳಿ. ನಾವು ಪ್ರತಿನಿತ್ಯ ಅದಕ್ಕೋಸ್ಕರನೇ ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿದ್ದೀವಿ. ಆ ಹೆಲ್ಪ್ ಲೈನ್ಗೆ, ಸಹಾಯವಾಣಿಗೆ ಪ್ರತಿನಿತ್ಯ 20 ರಿಂದ 25 ಕಾಲ್ಗಳು ಬರ್ತವೆ. ನನ್ನ ಮಗಳು ಹೋದ್ಲು, ನನ್ನ ಅಕ್ಕ ಹೋದ್ಲು, ನನ್ನ ತಂಗಿ ಹೋದ್ಲು, ನನ್ನ ಕಾಕನ ಮಗಳು ಹೋದ್ಲು, ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಏನೂ ಆಗಿಲ್ಲ. ಹೀಗೆ ಪ್ರತಿನಿತ್ಯ 20 ರಿಂದ 25 ಕಾಲ್ಗಳು ಬರೇ ಶ್ರೀರಾಮ ಸೇನೆ ಸಂಘಟನೆಗೆ ಬರ್ತವೆ. ಇದಲ್ಲದೆ ವಿಶ್ವ ಹಿಂದೂ, RSS, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಹಿಂದೂ ಮಹಾಸಭಾ, ಹೀಗೆ ಬೇಕಾದಷ್ಟು ಸಂಘಟನೆಗಳಿದಾವೆ. ಅವರಿಗೆಲ್ಲ ಎಷ್ಟು ಕಾಲ ಬರಬಹುದು ಅಂತನ್ನೋದಂಥದ್ದು ಯೋಚನೆ ಮಾಡಿ. ಹಾಗಾಗಿ ನಮ್ಮ ಇಡೀ ಶರೀರ ಕಣ್ಣು, ಇಡೀ ಶರೀರ ಕಿವಿಯಾಗಿ ಸುತ್ತಲೂ ಆಗ್ತಾ ಇರುವಂತಹ ವಿಕೃತಿ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. 20 ವರ್ಷ ಆಯ್ತು ಶ್ರೀರಾಮ ಸೇನೆ ಪ್ರಾರಂಭ ಮಾಡಿ. 20 ವರ್ಷದಲ್ಲಿ 4700 ಹುಡುಗಿಯರನ್ನ ಮುಸ್ಲಿಮರ ಜೊತೆ ಓಡಿ ಹೋದಂತವ್ರು ವಾಪಸ್ ತಂದು ಅವರ ಮನೆಗೆ ಸೇರಿಸಿದೇವಿ. ನಮ್ಮ ಕಾರ್ಯಕರ್ತರು ಹೊಡೆತ ತಿಂದಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಆದರೆ ನಮ್ಮ ಮಗಳು, ನಮ್ಮ ಈ ದೇಶದ ಆ ಪವಿತ್ರವಾದಂತಹ ಸ್ತ್ರೀಯ ಸುರಕ್ಷತೆಯ ನಮ್ದು ಜವಾಬ್ದಾರಿ ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಹಳ ಗಂಭೀರವಾಗಿದೆ. ಪ್ರತಿನಿತ್ಯ ಯೋಜನೆ ಅದರ ಸಂಬಂಧಪಟ್ಟಾಗಿ ಮಾಡಲೇಬೇಕಾಗಿದೆ. 2ನೇ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೀವಿ. 2ನೇ ಪುಸ್ತಕದ ಪ್ರಕಾಶನಗೋಸ್ಕರ ಶಿವಮೊಗ್ಗದೊಳಗೆ ಹೋಗ್ಬೇಕಾದ್ರೆ ನನ್ನನ್ನು ಬಂಧನ ಮಾಡಿದ್ರು, ನನ್ನನ್ನು ಅರೆಸ್ಟ್ ಮಾಡಿದ್ರು, ನನಗೆ ತಡೆದ್ರು. ನೀವು ಒಳಗಡೆ ಹೋಗಂಗಿಲ್ಲ, ಈ ಪುಸ್ತಕ ಪ್ರಚೋದನಕಾರಿ ಇದೆ, ನೀವು ಪ್ರಚೋದನವಾಗಿ ಮಾತಾಡ್ತೀರಿ, ಗಲಾಟೆ ಆಗತ್ತೆ ಅಂತ ಹೇಳಿ ಅಲ್ಲಿ DC ನನಗೆ ರಾತ್ರಿ 12 ಗಂಟೆವರೆಗೆ ರಸ್ತೆ ಮೇಲೆ ತಡೆದ್ರು. 2 ದಿನದಲ್ಲಿ ಕೋರ್ಟ್ ನಮಗೆ ನ್ಯಾಯ ಕೊಟ್ಟು, ಕೋರ್ಟ್ ಹೇಳ್ತು ಈ ಪುಸ್ತಕದಲ್ಲಿ ಇರುವಂತಹದ್ದು ಪ್ರಚೋದನಕಾರಿ ಏನೂ ಇಲ್ಲ, ಇದನ್ನ ಬಿಡುಗಡೆ ಮಾಡಿ ಮತ್ತು ಪ್ರಮೋದ್ ಮುತಾಲಿಕರು ಆ ಬಿಡುಗಡೆ ಸಮಾರಂಭಕ್ಕೆ ಹೋಗಬಹುದು ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿತು. ಪೊಲೀಸ್ ಪ್ರಶಾಸನಕ್ಕೆ ಮತ್ತೆ ಎಲ್ಲಾ ಪಕ್ಷದ ನಾಯಕರಿಗೆ, ಎಲ್ಲಾ ಪಕ್ಷದವರಿಗೆ ಹೇಳ್ತೀನಿ, ಪ್ರಮೋದ್ ಮುತಾಲಿಕನನ್ನ ಅಷ್ಟೇ ಅಲ್ಲ, ನಮ್ಮ ಸಿದ್ದಾಪುರ ಕಾರ್ಯಕರ್ತರ, ಹಿಂದೂ ಕಾರ್ಯಕರ್ತರನ್ನೇ ನಿಮ್ಮ ತಡೆಯಕ್ಕೆ ಸಾಧ್ಯ ಇಲ್ಲ. ನೀವು 1000 ಕೇಸ್ ಹಾಕಿದ್ರು ಪ್ರಮೋದ್ ಮುತಾಲಿಕರ ಧ್ವನಿ ಆಡಿಸಕ್ಕೆ ನಿಮ್ಮ ಕಡೆ ಸಾಧ್ಯ ಇಲ್ಲ. ನನಗೆ ಓನ್ಲಿ 117 ಕೇಸ್ಗಳಿಲ್ಲ, ನಾಟ್ ಔಟ್, ಇನ್ನೂ ಔಟ್ ಆಗಿಲ್ಲ. ಇಲ್ಲೂ ಕೇಸ್ ಹಾಕ್ಲಿ. ಯಾಕೆಂದ್ರೆ ರೆಗ್ಯುಲರ್ ಬರಕ್ಕೆ, ಓಡಾಡಕ್ಕೆ ಅನುಕೂಲ ಆಗುತ್ತೆ, ಸಂಘಟನೆ ಮಾಡಕ್ಕೆ ಅನುಕೂಲ ಆಗುತ್ತೆ, ಜಾಗೃತಿ ಮೂಡಿಸಕ್ಕೆ ಅನುಕೂಲ ಆಗುತ್ತೆ. ಕೇಸ್ ಹಾಕ್ಲಿ. ಕೇಸಿನಿಂದ ಹೆದರುವಂತ ಹಿಂದೂ ಕಾರ್ಯಕರ್ತರು ಇಲ್ಲ. ಕೇಸು, ಜೈಲು ನಮಗೇನು ಹೊಸದಲ್ಲ ರೀ. ಸಾವರ್ಕರ್ 23 ವರ್ಷ ಜೈಲಿನಲ್ಲಿದ್ದಂತ ಗಂಡಗಳಿಗೆ ಯಾರು ಕೇಸ್ ಹಾಕ್ತಾ ಇದೀವಿ, ಯಾಕೆ ಹಾಕ್ತಾ ಇದೀವಿ, ಯಾರು ಗುಂಡು ಹೊಡಿತಾ ಇದೀವಿ, ಯಾಕೆ ಬಂಧನ ಮಾಡ್ತಾ ಇದೀವಿ, ಪರಿಕಲ್ಪನೆ ಇಲ್ಲ. ಸುಮ್ಮನೆ ಒಂದು ಶಾಂಪಲ್ ಹೇಳ್ತೇನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕಾನೂನನ್ನು ಪರಿಪಾಲನೆ ಮಾಡಬೇಕು ವಿನಃ
ಯಾವುದೋ ಪಕ್ಷದ ಬಾಲಬಡುಕರಾಗಿ ಓಡಾಡಬಾರದು. ಹುಬ್ಬಳ್ಳಿಯ ಈದ್ಗಾ ಮೈದಾನ, ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರ ಧ್ವಜ ಹಾರಿಸಬೇಕಾದ್ರೆ ಗುಂಡು ಹಾರಿಸಿದವರು ಯಾರೋ ಇದೇ ಪೊಲೀಸರು. ಕರೆಕ್ಟ್ ಹೇಳಿದ್ರು, ಧಿಕ್ಕಾರಿರ್ಲಿ. ಗುಂಡು ಯಾರಿಗೆ ಹಾರಿಸ್ತಾ ಇದ್ದೀವಿ, ಯಾಕೆ ಹಾರಿಸ್ತಾ ಇದ್ದೀವಿ? ರಾಷ್ಟ್ರ ಧ್ವಜರೇ, ರಾಷ್ಟ್ರ ಧ್ವಜ ಕ್ರಿಶ್ಚಿಯನ್ರ ಬ್ರಿಟಿಷರ ಧ್ವಜವನ್ನು ಕೆಳಗಡೆ ಇಳಿಸಿ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಬಲಿದಾನದಿಂದ ಆ ತಿರಂಗಿ ಬಾವುಟವನ್ನು ಹಾರಿಸಿದಂತ ಆ ರಾಷ್ಟ್ರ ಧ್ವಜ ಹಾರಿಸಬೇಕಾದ್ರೆ ಆ ಮೈದಾನದಲ್ಲಿ ನೀವು ಗುಂಡು ಹೊಡಿತೀರಲ್ಲ, ನಾಚಿಕೆ, ಮಾನ, ಮರ್ಯಾದೆ, ಕಾನೂನು, ದೇಶಭಕ್ತಿ ಇದೆಯಾ ನಿಮಗೆ? ಬಂಧುಗಳೇ, ಬಹಳ ವಿಚಿತ್ರವಾಗಿ ವ್ಯವಸ್ಥೆ ಆಗ್ತಾ ಇದೆ. ನೀವು 18 ವಯಸ್ಸು ದಾಟಿದಂತ ಹಿಂದೂ ಹುಡುಗಿ, 21 ವಯಸ್ಸದಾದಂತ ಮುಸ್ಲಿಂ ಹುಡುಗ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಬರವಣಿಗೆ ಕೊಟ್ಟು ಬಿಟ್ರೆ ಪೊಲೀಸರು ಕೈ ಎತ್ತು ಬಿಡ್ತಾರೆ. ಮುಗಿತು. ನಮ್ಗೆ ಆ ಕಾನೂನು ಪ್ರಕಾರ ಅವರಿಬ್ರು ಮೇಜರ್ ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಆವಾಗ ಮುಂದಿನ ಕೆಲಸ ಶ್ರೀರಾಮ ಸೇನೆ ಸಂಘಟನೆ ಮಾಡುತ್ತೆ, ಬಜರಂಗ ದಳ ಮಾಡುತ್ತೆ, ಹಿಂದೂ ಜಾಗರಣ ವೇದಿಕೆ. ನಾನು ಯಾರ್ಯಾರು ಇವತ್ತು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಲ್ಲ, ನಿಮಗೂ ಹೆಣ್ಣು ಮಕ್ಕಳಿದ್ದಾರೆ ಅಂತ ನಾವು ನೆನಪಿಟ್ಕೊಳ್ಳಿ. ಒಂದಿಲ್ಲ ಒಂದು ದಿನ ನಿಮ್ಮ ಮನೆ ಹೊಕ್ಕು ನಿಮ್ಮ ಹೆಣ್ಣು ಮಕ್ಕಳನ್ನು ಹೊತ್ತುಕೊಂಡು ಹೋಗುವಂತ ಕಾಲ ಬರುತ್ತೆ. ಬರಬಾರ್ದು ಅಂತಂದ್ರೆ ಕಾನೂನನ್ನ ಪರಿಪಾಲನೆ ಮಾಡಿ ಹಿಂದುತ್ವದ ಸಂಘಟನೆಗೆ ಬೆಂಬಲವನ್ನು ಸೂಚಿಸಿ. ಇಲ್ಲ ರೀ, ಅವ್ರ ಮೇಲಿಂದ ಕೇಳೋರು ಯಾವ ಪಕ್ಷ ಇದೆಯೋ ಆ ಪಕ್ಷದವರದ್ದೇ ಬಾಲ ಪಡ್ಕೊಂಡಿರೋರು, ಆ ಪಕ್ಷದವರು ಹಾಗೆ. ನಾಳೆ ನಮ್ಮ ಕುತ್ತಿಗೆಗೂ ಬರುತ್ತೆ, ನಮ್ಮ ಮನೆಗೂ ಬರುತ್ತೆ ಈ ಬೆಂಕಿ ಅನ್ನುವಂತ ಪರಿಕಲ್ಪನೆ ಈ ಪಕ್ಷದವರು ಇಲ್ಲ ರೀ. ನೇಹಾ ಹಿರೇಮಠ್ 19 ವಯಸ್ಸಿನ ಎಳೆ ಹುಡುಗಿರಿ, ಓದಿ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಕನಸು ಕಟ್ಟಂತ ಹುಡುಗಿಯನ್ನ ಹಾಡು ಹಗಲೇ ಹುಬ್ಬಳ್ಳಿಯ ಒಂದು ಕಾಲೇಜ್ ಆವರಣದಲ್ಲಿ 4 ಗಂಟೆಗೆ 27 ಬಾರಿ ಚಾಕು ಹಾಕ್ತಾರೆ ಒಬ್ಬ ಮುಸ್ಲಿಂ. ಹಾಡು ಹಗಲೇ ಎಲ್ಲರೂ ಬಂದರು, ರಾಜಕಾರಣಿಗಳೆಲ್ಲ ಬಂದು ಭೇಟಿಯಾಗಿ ಕಣ್ಣೀರು ಅದು ಇದು ಬೆವರು ಸುರಿಸ್ಕೊಂಡು ಹೋದ್ರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೋದ್ರು, ಜೋಶಿಯವರು ಬಂದರು. ಮಾನ್ಯ ಮುಖ್ಯಮಂತ್ರಿಗಳು ಬಂದಂತ ಸಮಯದಲ್ಲಿ ನನ್ನ ಕಡೆಗೆ ದಾಖಲೆ ಇದೆ. ಅವ್ರು ಏನ್ ಹೇಳಿದ್ರು, 3 ತಿಂಗಳಲ್ಲಿ ಇದನ್ನ ಬಗೆಹರಿಸ್ತೀವಿ, ಶೀಘ್ರ ಕೋರ್ಟಿನ ಮೂಲಕ ಬಗೆಹರಿಸಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂತ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಏಪ್ರಿಲ್ 18ಕ್ಕೆ 1 ವರ್ಷ ಆಗುತ್ತೆ. ಏನೂ ಆಗಿಲ್ಲ, ಏನೂ ಆಗಿಲ್ಲ. ಸಿದ್ದರಾಮಯ್ಯನವರೇ ಏನೂ ಮಾಡಿಲ್ಲ ನೀವು. ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ನಾವು ಬಿಡುವುದಿಲ್ಲ. ಈ ಕೋರ್ಟು ಹಾಗೇನೆ, ಕೋರ್ಟು ಹಾಗೇನೆ. ದೆಹಲಿಯ ನಿರ್ಭಯ ಪ್ರಕರಣ ಒಂದು ಬಹಳ ದೊಡ್ಡ ಇಡೀ ದೇಶದಲ್ಲಿ ಮನೆ ಮನೆ ಮಾತಾಡಿ ಚರ್ಚೆಯಾಗಿ ಸಿಟ್ಟು, ವೇದನೆ, ಮೆರವಣಿಗೆಗಳು ಎಲ್ಲ. ಆ ನಿರ್ಭಯ ಕೇಸಿಗೆ ಜಡ್ಜು ಶಿಕ್ಷೆ ಕೊಟ್ಟಿದ್ದು ಯಾವಾಗ ಗೊತ್ತಾ? 12 ವರ್ಷದ ನಂತರ ಶಿಕ್ಷೆ. ನಾನು ಜಡ್ಜ್ ಮಹಾಶಯನಿಗೂ ಕೇಳ್ತಾ ಇದ್ದೀನಿ, ಯಾವುದನ್ನ ಮುಂಚೆ, ಯಾವುದನ್ನ ರಿಸಲ್ಟ್, ಯಾವುದನ್ನ ಬೇಗ ಕೊಡಬೇಕು ಅಂತ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿಲ್ವಾ?
ತಾಲೂಕಿದೆ ಎಲ್ಲ ಇದ್ದಾರೆ. ಅದ್ರ ದುಡ್ಡು ವರ್ಮಾ ಒಂದು ಮನೆಯಲ್ಲಿ ಜಡ್ಜಿನ ಮನೆಯಲ್ಲಿ 17 ಕೋಟಿ ರೂಪಾಯಿ ಸಿಕ್ತು. 17 ಕೋಟಿ ಕಲ್ಪನೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಅದು ಜಡ್ಜ್ ಮನೆಯಲ್ಲಿ. ಇನ್ನು ಬೇರೆ ಬೇರೆ ಜಡ್ಜ್ಗಳ ಮನೆಯಲ್ಲಿ ಎಷ್ಟೆಷ್ಟಿದೆಯೋ ಬಂಧುಗಳೇ, ನಾವು ಜಗಳಾಡ್ತೀವಿ. ಮನೆ ಹಿರಿಯರು ಹಿರಿಯರ ಕಡೆಯಿಂದ ಜಗಳ ನಿಲ್ಲಿಸಕ್ಕಾಗಲಿಲ್ಲ ಅಂತಂದ್ರೆ ಸಮಾಜದ ಬೇರೆ ಬೇರೆ ಪ್ರಮುಖರನ್ನು ಕರಿತೀವಿ. ಅಲ್ಲೂ ಆಗಲಿಲ್ಲ ಅಂತಂದ್ರೆ ಕೋರ್ಟಿಗೆ ಹೋಗ್ತೀವಿ. ಇನ್ನು ಕೋರ್ಟ್ನಲ್ಲೂ ಹೀಗೆ ದುಡ್ಡಿನ ಲೆಕ್ಕಾಚಾರ ಹಿಡಿದ್ರೆ ಇನ್ನೇನೋ ಒಂದು ಎಲ್ಲ ಹೋದ್ರೆ ಈ ವ್ಯವಸ್ಥೆಯ ವಿರುದ್ಧ ಸಿಡದೇ ಇದ್ರೆ ಇನ್ನೇನ್ ಮಾಡ್ಬೇಕು ನಾವು? ಇದಕ್ಕೂ ಹೊಂದಿಕೊಂಡಿರ್ಬೇಕಾ? ಅಡ್ಜಸ್ಟ್ ಮಾಡ್ಕೊಳ್ಬೇಕಾ? ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆಯಿಂದ ಏಪ್ರಿಲ್ 18 ನೇಹಾ ಹಿರೇಮಠ್ ವಾರ್ಷಿಕ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ 1,000 ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ತ್ರಿಶೂಲ ದೀಕ್ಷೆ ಇನ್ಮೇಲೆ ಏನಿಲ್ಲ. ತ್ರಿಶೂಲ ನಿಮ್ಮ ವ್ಯಾನಿಟಿ ಬ್ಯಾಗ್ ನಲ್ಲಿ ಇಟ್ಕೊಂಡ್ರೆ ಯಾವನಾದ್ರೂ ಬಂದ್ರೆ ಅದನ್ನ ತೆಗೆದು ಹೊರಗಡೆ ಚುಚ್ಚ್ರೆ, ಎಲ್ಲೆಲ್ಲಿ ಚುಚ್ಚಬೇಕು ಎಲ್ಲ ಕಡೆ ಚುಚ್ಚ್ರೆ. ನಿಮ್ಮನ್ನ ಬಿಡಿಸೋದು, ನಿಮ್ಮ ಮೇಲೆ ಕೇಸು, ನಿಮ್ಮ ಜೈಲು, ನಿಮಗೆ ಏನೇ ಆದ್ರೂ ನಾವು ಹಿಂದೂ ಸಂಘಟಕರು ನಿಮ್ಮ ಜೊತೆಗಿದ್ದೀವಿ. ಇನ್ನೇ ಹೆದರಾಗಿಲ್ಲ. ಏನ್ರಿ ತರಕಾರಿ ಹೆಚ್ಚಿದಂಗೆ ಹೆಚ್ಚಿ ಫ್ರಿಡ್ಜ್ನೊಳಗಿಟ್ರು, ತರಕಾರಿ ಹೆಚ್ಚಿದಂಗೆ ಹೆಚ್ಚಿ ಸೂಟ್ಕೇಸ್ನಲ್ಲಿ ಇಟ್ರು. ಇನ್ನೂ ಎಚ್ಚರ ಆಗ್ತಾ ಇಲ್ವಾ ನಿಮಗೆ? ಇನ್ನೂ ಧೈರ್ಯ ಬರ್ತಾ ಇಲ್ವಾ? ನಾವಿದ್ದೀವಿ ನಿಮ್ಮ ಜೊತೆಗೆ. ಹಿಂದೂ ಹೆಣ್ಣು ಮಕ್ಕಳೇ, ಇನ್ನು ಮೇಲೆ ಈ ರೀತಿಯ ಲವ್ ಜಿಹಾದ್, ಅತ್ಯಾಚಾರ, ಅಪಹರಣ ನಡೆಯೋಂಗಿಲ್ಲ. ನಿಮ್ಮ ಜೊತೆಗೆ ನಾವಿದ್ದೀವಿ. ನಿಮಗೆ ನಾವು ಸಂರಕ್ಷಣೆ ಮಾಡ್ತೀವಿ. ಕಾನೂನು ಇರಬಹುದು, ಯಾವುದೇ ರೀತಿಯ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ದು. ಅದರ ಜೊತೆಗೆ ನೀವು ಸಿದ್ಧ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ 200 ವರ್ಷ ಆಯ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ರಾಣಿ ಹಬ್ಬಕ್ಕ 500 ವರ್ಷ ಆದ್ರೂ ಕೂಡ ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಜೀಜಾ ಮಾತಾ ಹೇಗೆ ಛತ್ರಪತಿ ಶಿವಾಜಿಯನ್ನು ಬೆಳೆಸಿದ್ಲೋ ಅದೇ ಮಾದರಿಯಲ್ಲಿ ನಮ್ಮ ಮನೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಮನೆಯಲ್ಲಿ ರಾಣಿ ಹಬ್ಬಕ್ಕ, ಮನೆಯಲ್ಲಿ ಜೀಜಾ ಮಾತಾ ಇವತ್ತು ತಯಾರಾಗಬೇಕು. ಇಲ್ಲಾದರೆ ಬಹಳ ಗಂಭೀರವಾಗಿ ಜೈ ಜೈಕಾರ, ಔರಂಗಜೇಬನ ಜೈ ಜೈಕಾರ ನಡೀತಾ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡುವಂತಹ ಮಾನಸಿಕತೆ ಇವತ್ತು ನಾವು ಸಿದ್ಧ ಆಗಬೇಕಾಗಿದೆ. ಎಲ್ಲಿವರೆಗೆ ಏನೇನು ಆಗ್ತಾ ಇರುವಂತಹ ಈ ಸ್ಥಿತಿಯಲ್ಲಿ ನಾವು ಧೈರ್ಯದಿಂದ, ಶೌರ್ಯದಿಂದ ಎದ್ದು ನಿಂತ್ಕೊಳ್ಳಿಲ್ಲ, ಮುಂದಿನ ನಿಮ್ಮ ಭವಿಷ್ಯ, ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಅಂಧಕಾರ ಇದೆ. ದೇವರಲ್ಲಿ ನಂಬಿಕೆ ಇದೆ, ದೇವರಲ್ಲಿ ವಿಶ್ವಾಸ ಇದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳುವಂತ ಶ್ರೀಕೃಷ್ಣ ಬರೋದಿಲ್ಲ. ನಮ್ಮಲ್ಲೇ ಇದ್ದಾನೆ ಶ್ರೀಕೃಷ್ಣ, ನಮ್ಮಲ್ಲೇ ಇದ್ದಾನೆ ಶಿವ. ಆ ಶಿವನನ್ನ ರುದ್ರ ತಾಂಡವ ಮೂಲಕ, ಆ ಕೃಷ್ಣನನ್ನ ಚಕ್ರಧಾರಿ ಕೃಷ್ಣನ ಮೂಲಕ ಇವತ್ತು ಒಳಗಡೆ ಇರುವಂತಹ ಆ ಶಕ್ತಿಯನ್ನು ಜಾಗೃತಿ ಮೂಡಿಸುವಂತಹ ಅವಶ್ಯಕತೆ ಇದೆ. ಕೃಷ್ಣ ಬರ್ತಾನೆ, ದೇವರು ಬರ್ತಾನೆ, ದೇವರಿದ್ದಾನೆ ಅಂತ ಹೇಳಿ ಭಜನೆ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗುದಿಲ್ಲ. ಯಾಕೆ ನಾವು ಹೇಳ್ತೇನೆ, ಇರಾನ್ ನಮ್ದೇ ಇತ್ತು, ಇರಾಕ್ ನಮ್ದೇ ಇತ್ತು, ಹೋಯ್ತು. ಅಲ್ಲೇ ಬರಲಿಲ್ಲ ಕೃಷ್ಣ, ಅಲ್ಲೇ ಬರಲಿಲ್ಲ. ಅಫ್ಘಾನಿಸ್ತಾನ ಹೋಯ್ತು, ಇಂಡೋನೇಷ್ಯಾ ಹೋಯ್ತು, ಪಾಕಿಸ್ತಾನ ಹೋಯ್ತು, ಬಾಂಗ್ಲಾದೇಶ್ ಹೋಯ್ತು, ಈಜಿಪ್ಟ್ ಹೋಯ್ತು.
ಇಂಥ ಎಷ್ಟೋ ರಾಷ್ಟ್ರಗಳನ್ನ ಕಳ್ಕೊಂಡಿದ್ದೀವಿ. ನಾವೇ ಕೃಷ್ಣಧಾರಿ ಚಕ್ರಧಾರಿ ಕೃಷ್ಣ ಆಗಬೇಕು. ನಾವೇ ತ್ರಿಶೂಲಧಾರಿ ಶಿವನ ಅವತಾರವನ್ನು ನಮ್ಮ ಒಳಗಡೆ ಇದ್ದಂತಹ ಶಕ್ತಿಯನ್ನು ಜಾಗೃತಿ ಮೂಡಿಸಬೇಕು. ಆವಾಗ ಮಾತ್ರ ಈ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಉಳಿಯುತ್ತೆ. ಹೋಗ್ತಾ ಇದೆ. ಇವತ್ತು ಕೇವಲ 40% ಹಿಂದೂಗಳು ಉಳಿದಿದ್ದಾರೆ. 60% ಹಿಂದೂಗಳು ಎಲ್ಲ ಹೋದ್ರು? ಸತ್ರ, ಕೊಂದ್ರ, ಮತಾಂತರ ಮಾಡಿದ್ರ, ಓಡಿಸಿದ್ರ, ಎಲ್ಲವೂ ಆಗಿದೆ. ಮೇಲ್ಗಡೆಗೆ ಕಾಶ್ಮೀರದಲ್ಲಿ 7 ಲಕ್ಷ ಜನರನ್ನ 1990ರಲ್ಲಿ ಹೊರಹಾಕಿದಂತ ಇವತ್ತಿನ ತನಕ ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಪಶ್ಚಿಮ ಬಂಗಾಳ 9 ಜಿಲ್ಲೆ ಬಾಂಗ್ಲಾ ಮುಸ್ಲಿಮರಿಂದ ಆಡಳಿತ ನಡೀತಾ ಇದೆ. ಪಶ್ಚಿಮ ಬಂಗಾಳ ದುರ್ಗಾ ಮಾತೆಯ ಪೂಜೆ ಇಲ್ಲ. 9 ಜಿಲ್ಲೆಯಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಹೊರಗಡೆ ಹೋಗಿಲ್ಲ. ಸೊ ಇದು ಇವತ್ತು ಉಳಿದಂತಹ ಈ ದೇಶದ ಪರಿಸ್ಥಿತಿ. ದೇಶದ ಒಳಗಡೆಗೆ ಏನೇನು ಆಗ್ತಾ ಇದೆ ಬಂಧುಗಳೇ, ಜಾಗೃತರಾಗಿ ಶತ್ರು ಯಾರು ಮಿತ್ರ ಯಾರು ಅಂತನ್ನುವಂತಹ ಅರಿವು ಇಟ್ಟುಕೊಂಡು ಕೆಲಸ ಮಾಡುವಂತಹ ಮಾನಸಿಕತೆ ಬೆಳೆಸಿಕೊಳ್ಳಬೇಕಾಗಿದೆ. ಕೊನೆಯದಾಗಿ ನಾನು ಕೆಲವೊಂದು ಅಂಶಗಳನ್ನು ಮುಂದೆ ಇಟ್ಟು ಆಗ್ರಹ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಒಂದು, ಹಿಂದೂ ಸಂಘಟನೆಗಳಿಗೆ ತನು ಮನ ಧನದಿಂದ ನೀವು ಯಾವುದೇ ಪಕ್ಷದವರು ಇರಲಿ, ಯಾವುದೇ ಜಾತಿಯವರು ಇರಲಿ, ಯಾವುದೇ ಊರಿನವರಿರಲಿ, ಹಿಂದೂ ಸಂಘಟನೆಗಳಿಗೆ ತನು ಧನದಿಂದ ಸಹಕಾರ ಕೊಟ್ರೆ ಈ ದೇಶದ ಭವಿಷ್ಯ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ಪ್ರೋತ್ಸಾಹ ಕೊಡಬೇಡ್ರಿ. ಎಲ್ಲ ಪಕ್ಷದವರು ಅವರೇ ತಿಂದು 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 ಬೇಗಾಡಬಿಟ್ಟಿದ್ದಾರೆ. ಹಿಂದೂ ಸಂಘಟನೆಗೆ ಬಲ ತುಂಬಿ ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಿ, ಚೀನಾ ವಸ್ತುಗಳನ್ನು ಬಹಿಷ್ಕಾರ ಮಾಡಿ, ಗೋಹಂತಕರ, ಗೋಭಕ್ಷಕರ, ದೇವರನ್ನು ನಂಬದೇ ಇರುವಂತವರು, ದೇವಸ್ಥಾನ ಭಗ್ನ ಮಾಡುವಂತವರು, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತವರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಬೇಡಿ. ಹೂವು, ಹಣ್ಣು, ತರಕಾರಿ, ಚಪ್ಪಲೆ, ಬಳೆ, ಇನ್ನೇನೇನೋ ಇದೆ ಎಲ್ಲವನ್ನು ಬಹಿಷ್ಕಾರ ಹಾಕಿ. ಮತ್ತೆ ಅಲ್ಲೇ 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 ಎಡಬೋದು ಬೇಡ. ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಳ್ಳೋದು ಬೇಡ. ದಿನನಿತ್ಯ ಗೋವುಗಳ ಹತ್ಯೆ ಆಗ್ತಾ ಇದೆ, ಕಳ್ಳತನ ಆಗ್ತಾ ಇದೆ. ಗೋ ಹತ್ಯೆ ನಿಷೇಧ ಕಾನೂನು ಜಾರಿ ಇದೆ. ನಾನು ಇತ್ತೀಚೆಗೆ ಬರಬೇಕಾದ್ರೆ, ಒಂದು ಬೆಳಗಾವಿನಿಂದ ಬರಬೇಕಾದ್ರೆ ದಾರಿಯಲ್ಲಿ ಹಿಡಿದೆ, ಒಂದು ವಾಹನದಲ್ಲಿ 7 ಅಲ್ಲಿ ಗೋವುಗಳಿದ್ದಾವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿದೆ, ನಿಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ ಅಂತ. ಇಲ್ಲ ನಾವು ಮಾಡ್ತೀವಿ. ಏನು ಮಾಡ್ತೀವಿ? ಸಗಣಿ. ನೀವು ಕೆಲಸ ಮಾಡಿದ್ರೆ, ನೀವು ಹಿಡಿದಿದ್ರೆ ನಮ್ಮ ಕೆಲಸ ಇಲ್ಲ. ಒಂದೊಂದು ಹಸುವಿಗೆ ಇಷ್ಟು ದುಡ್ಡು ಅಂತ ಹೇಳಿ ಈ ರಾಜಕಾರಣಿಗಳಿಗೆ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೇಲಿನವರೆಗೆ ಹೋಗುತ್ತೀರಿ. ಆಕಳು ತಾಯಿ ಗೋಮಾತಾ 1000 ವರ್ಷದಿಂದ ಪೂಜೆ ಮಾಡ್ತಾ ಇರುವಂತದ್ದು ಇವತ್ತ ಅದೇ ಹಂತಕರು, ಅದೇ ಕಳ್ಳತನ ಮಾಡುವಂತವರು, ಅದೇ ಗೋಭಕ್ಷಕರ ಜೊತೆಗೆ ಮತ್ತೆ ಇಡೋತಾ ಇದ್ದೀವಲ್ಲ ನಾವು. ಹಿಂದೂ ಸಮಾಜ ಯಾವತ್ತು ಪ್ರಗತಿ ಆಗೋದು? ಇದು ಹೂ ಇಲ್ಲ, ಅವ್ರು ಬಿಟ್ರೆ ಹೂ ಇಲ್ಲ, ಅವ್ರು ಬಿಟ್ರೆ ಹಣ್ಣಿಲ್ಲ, ಅವ್ರು ಬಿಟ್ರೆ ತರಕಾರಿ ಇಲ್ಲ. ಬೇಡರೇ, ಹೂ ಇಲ್ಲದೆ ದೇವಸ್ಥಾನಕ್ಕೆ ಹೋದ್ರೆ ದೇವರು ಕೇಳ್ತಾನೆ, ನನಗೆ ಹೂ ಯಾಕೆ ತಂದಿಲ್ಲ?
ಯಾರು ದೇವಸ್ಥಾನ ಭಗ್ನ ಮಾಡ್ತಾರೋ ಅವ್ರ ಕೈಯಿಂದ ಹೂ ತರ್ತಾ ಇದೀವಲ್ಲ. ಯಾವತ್ತು ಬುದ್ಧಿ ಕಲಿಯೋದ್ರಿ? ಏನಿದು 70 ವಯಸ್ಸಾಯ್ತು, ನನಗೆ 50 ವರ್ಷ ಆಯ್ತು ಮನೆ ಬಿಟ್ಟು. ನಾನು ಇದನ್ನೇ ಹೇಳಿ 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 ಒಂದು ದಿನ ಸತ್ತು ಹೋಗ್ತೀನಿ. ಆದ್ರೆ ದೇಶದ ಭವಿಷ್ಯ, ಸ್ವಾಮಿ ದೇಶದ ಭವಿಷ್ಯ ಏನ್ರಿ? ಎಷ್ಟು ಎಡವುದು, ಎಷ್ಟು ತಪ್ಪು ಮಾಡೋದು, ಇದನ್ನ ನಿಲ್ಲಿಸಬೇಕಾಗಿದೆ. ಇನ್ನು ಮೂರನೇದಾಗಿ, ಇವತ್ತಿಲ್ಲ ನಾಳೆ ಬೀದಿ ಕಾಳಗಾರು, ಬೀದಿ ಕಾಳಗಾರು. ಅದಕ್ಕೆ ನಾವು ತಯಾರಿರ್ಬೇಕು, ಅದಕ್ಕೆ ನಾವು ಸಿದ್ಧವಾಗಿರ್ಬೇಕು. ವೈರಿ ಶತ್ರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ, ಒದಿಬೇಕು, ಒಳಗದ ಸೇರಿಸ್ಬೇಕು ಅಂತನ್ನುವಂತ ನಿರ್ಧಾರ ನಮ್ಮ ಕೈಯಲ್ಲಿದೆ. ವರ್ಷಕ್ಕೆ ಒಂದು ಸಲ ಶಸ್ತ್ರ ಪೂಜೆ ಅಂತ ಮಾಡ್ತೀವಿ ನಾವು. ಏನು ಶಸ್ತ್ರ ಪೂಜೆ? ಪುಸ್ತಕ, ಪೆನ್ನು, ಸ್ಕೂಟರು, ಸ್ಪಾನರು, ಟ್ರ್ಯಾಕ್ಟರು, ಕಾರು, ಇದು ನಮ್ಮ ಶಸ್ತ್ರ. ಶಸ್ತ್ರಕ್ಕೆ ಅಪಮಾನ ಮಾಡ್ತಾ ಇದೆ, ಶಸ್ತ್ರ ಪೂಜೆಗೆ ಅವಮಾನ ಮಾಡ್ತಾ ಇದೆ. ಶಸ್ತ್ರ ಅಂತಂದ್ರೆ ಖಡ್ಗ, ತಲವಾರ, ಕೊಡ್ಲಿ, ಕುರ್ಪಿ, ಇದು ಶಸ್ತ್ರ. ಇಡ್ರಿ, ಇಟ್ಟು ಪೂಜೆ ಮಾಡ್ರಿ. ಒಂದು ಸಲ ಇಟ್ಟು ನೋಡ್ರಿ, ನಿಮಗೆ ಹೆಂಗೆ ಧೈರ್ಯ ಬರುತ್ತೆ. ತಲವಾರ್ ಇಡ್ರಿ, ಹರಿತವಾದ್ದು, ಬ್ಯಾಂಗಡಿದು ಅಲ್ಲ, ಪ್ಲಾಸ್ಟಿಕ್ ಅಂದಲ್ಲ, ರಟ್ಟಿಂದಲ್ಲ, ಏಕ ಮಾರದೋ ತುಕಡ. ಪೂಜೆ ಮಾಡ್ರಿ. ಪೊಲೀಸರು ಬರ್ತಾರೆ, ಕೇಸ್ ಹಾಕ್ತಾರಲ್ರಿ, ಮಂಗ್ಯಾಡ್ಬಿಡ್ರ. ಪೊಲೀಸರು ಆಯುಧ ಪೂಜಾ ದಿನ ನೀವು ಒಂದ್ಸಲ ಪೊಲೀಸ್ ಸ್ಟೇಷನ್ ಹೋಗ್ರಿ. FIR ಪೂಜೆ ಮಾಡೋದಿಲ್ಲ ಅವರು, ನಿಮ್ ಕಂಪ್ಲೇಂಟ್ ಪೂಜೆ ಮಾಡೋದಿಲ್ಲ ಅವರು, ಮಿನಿಟ್ ಬುಕ್ ಪೂಜೆ ಮಾಡೋದಿಲ್ಲ ಅವರು, ಬಂದೂಕ್ ಪೂಜಾ ಮಾಡ್ತಾರೆ. ಅವರೇ ಬಂದು ಪೂಜೆ ಮಾಡಬೇಕಾದ್ರೆ ನಿಮ್ಗೆ ಯಾಕ್ರಿ ಕುಕ್ಕು? ಇಡೀ ಮನೆಯಲ್ಲಿ ಕಟ್ಕ. ಯಾರನ್ನೋ ಹೊಡೆಯೋಗೋಸ್ಕರ ಅಲ್ಲ, ಹಿಂದೂ ಸಮಾಜದ, ಹಿಂದೂ ದೇಶದ, ಹಿಂದೂ ಹೆಣ್ಮಕ್ಕಳ ಗೋಮಾತೆಯ ಸುರಕ್ಷತೆಗೋಸ್ಕರ ನಮಗೆ ಶಸ್ತ್ರ ಪೂಜೆಯ ಇವತ್ತು ಅವಶ್ಯಕತೆ ಇದೆ ಅಂತ ನೆನಪಿಟ್ಟುಕೊಂಡು, ಯುಗಾದಿಯ ಹೊಸ ವರ್ಷದ ದಿನ ಹಳೆ ಜಾಡ್ಯ, ಹಳೆ ಭಯ, ಗುಲಾಮಿಗಿರಿ, ರಾಜಕಾರಣಿಗಳ ಬೈಯೋದು ಸಾಕು, ಅಳೋದು ಸಾಕೀಗ. ನಮಗೆ ಬಿಡಿಸೋರು ಯಾರಿಲ್ಲ, ನಮಗೆ ಕೇಳೋರು ಯಾರಿಲ್ಲ, ನಮಗೆ ನಾಯಕರಿಲ್ಲ, ನಮಗೆ ಅದಿಲ್ಲ, ಸಾಕು, ಅಳಂಗಿಲ್ಲ. ಇನ್ನೇನಿದ್ರು ಕೂಡ ನಾನೇ ನಾಯಕ, ನಾನೇ ಹಿಂದುತ್ವದ ಹಿಂದುತ್ವದ ರಕ್ಷಕ ಅಂತನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಸಿದ್ಧ ಆಗಿ ಇವತ್ತಿನ ಈ ದಿನ, ಹೊಸ ವರ್ಷದ ಯುಗಾದಿಯ ದಿನ ಸಂಕಲ್ಪ ತೊಡೋಣ. 100 ವರ್ಷದ RSS ಸಂಸ್ಕಾರವನ್ನ ವ್ಯರ್ಥ ಮಾಡೋದು ಬೇಡ. ಮುಂದಿನ ದಿನ ಹಿಂದೂ ರಾಷ್ಟ್ರ ನಮ್ದು, ನಾವು ಮಾಡೇ ಮಾಡ್ತೀವಿ ಅಂತ ಸಂಕಲ್ಪವನ್ನು ತೊಡೋಣ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ.